ಪಾರ್ವತಿ ಪಾರ್ವತಿ ಏನೆಂದು ಬೇಡಿಕೊಂಡೆ ನಮ್ಮ ದೇವತೆಯನ್ನು. ನೋಡಿ ಸ್ವಾಮಿ, ಈ ನಮ್ಮ ಸಂಸಾರವನ್ನು ಯಾವುದೇ ಕಷ್ಟ ಬರಂತೆ ಕಾಪಾಡುತ್ತಾ ಅಂದಿ ಅಂತ ಆ ಸೋಮೇಶ್ವರ ಬೇಡಿಕೊಂಡು ಬನ್ನಿ. ನೀವು ಒಳಗಡೆ ಹೋಗಿ ದೇವ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ಪಾರ್ವತಿ, ಆ ದೇವರನ್ನು ಎಷ್ಟು ಬೇಡಿಕೊಂಡರೂ ಏನು ಫಲ? ಕಣ್ಣೀರಿನ ಹೊಳೆಯೇ ರೈತರಿಗೆ ಆಸರೆ. ಇದನ್ನು ಬಿಟ್ಟರೆ ರೈತರ ಆತ್ಮಹತ್ಯೆಯೇ ಆ ದೇವರ ಕೊಡುವ. ಸ್ವಾಮಿ, ಯಾಕೆ ಯಾಕೆ ರೀತಿ ಮಾತಾಡ್ತಿರ್ವಿ ನೀವು? ಹೌದು ಪಾರ್ವತಿ, ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತಂದು ಹೊಲದಲ್ಲಿ ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಬೆಳೆ ಚೆನ್ನಾಗಿ ಬಂದ ವೇಳೆಯಲ್ಲಿ ಹಾಳಾದ ಸರ್ಕಾರ ಬೆಳೆಗೆ ತಕ್ಕ ಬೆಲೆಯನ್ನೇ ಕೊಡುವುದಿಲ್ಲ. ಹೀಗಿರುವಾಗ ದೇವರನ್ನು ಎಷ್ಟು ಬೇಡಿಕೊಂಡರೂ ಏನು ಫಲ? ಸ್ವಾಮಿ, ಸತ್ಯವಿದೆ ನಿಮ್ಮ ಮಾತು. ರೈತರೇ ಈ ರಾಷ್ಟ್ರದ ಬೆನ್ನೆಲುಬೆನ್ನೋದು ಗೊತ್ತಿಲ್ಲವೇ? ಅಂದಾಗೆ ರೈತರು ಇಷ್ಟೊಂದು ಕಷ್ಟ ಬರಬೇಕಾದ್ರೆ ಈ ಮನೆಯಲ್ಲಿ ಒಬ್ಬ ವೀರ ಅಂತ ಹುಟ್ಟಬೇಕು. ಅಂದಾಗ ಈ ನಮ್ಮ ದೇಶ ಉದ್ಧಾರ ಆಗುತ್ತಿದೆ ಅಲ್ವೇ ಸ್ವಾಮಿ? ಪಾರ್ವತಿ, ಹೀಗಾದರೆ ನಮ್ಮಂತ ರೈತರು ಮುಂದೆ ಬರುವುದಾದರೂ ಹೇಗೆ? ಬೆಳೆ ಬಂದ ತಕ್ಷಣ ಈ ಕೊನೆಗೆ ಸಾಲ ಮರಳಿ ಕೊಡದ ಕಾರಣಕ್ಕಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿದ್ದಾರೆ. ಪಾರ್ವತಿ, ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿದ್ದಾರೆ. ಹೀಗಿರುವಾಗ ಸರ್ಕಾರ ಸಹಾಯಧನ ಅಂತ ಹೇಳಿ 1 ಲಕ್ಷ ಪರಿಹಾರ ಕೊಟ್ಟು ಸಮಾಧಾನ ಮಾಡಿಕೊಂಡು ಬರುತ್ತಾರೆ. ಹೀಗಾದರೆ ಜೀವಂತ ಇದ್ದಾಗ ನೋಡದ ಈ ಹಾಳಾದ ಸರ್ಕಾರ ಸತ್ತ ನಂತರ ಧೈರ್ಯ ತೆಗೆದುಕೊಳ್ಬೇಕು. ಈ ಒಟ್ಟಿನಲ್ಲಿ ಧೈರ್ಯ ತುಂಬಿಕೊ ಸ್ವಾಮಿ, ಧೈರ್ಯ ತುಂಬಿಕೊಳ್ಳಿ. ಕಷ್ಟವನ್ನು ಎದುರಿಸೋಣ ನಿಜ, ಆದರೆ ಈ ಕಷ್ಟವನ್ನು ಎದುರಿಸೋಣ ನಿಜ, ಆದರೆ ರೈತರಿಗೆ ಉಸಿರಾಗೆ ನಿಂತಿರುವ ಮಳೆರಾಯನ ಕೂಡ ಕಣ್ಣು ತೆರಿತಾನೆ. ಹೀಗಿರುವಾಗ ಮಾತು ಬರದ ಮುಗ್ಧ ಜೀವಿಗಳನ್ನು ಕಟ್ಟಿಕೊಂಡು ಜೀವನ ನಡೆಸುವುದು ತುಂಬಾ ಕಷ್ಟವಾಗಿದೆ ಪಾರ್ವತಿ. ಈಗ ನಮ್ಮಂತ ರೈತರು ಜೀವಂತ ಇದ್ದರು ಏನು? ಹೌದು ಸ್ವಾಮಿ, ನಿಮ್ಮ ಮಾತು ಸತ್ಯವಾಗಿದೆ. ಈ ರೈತನೇ ಈ ಎಲ್ಲರಿಗೆ ಅನ್ನ ಹಾಕುವಂತ ಮರೆತು ಬಿಡ್ತಾರೆ. ಅಂದಾಗಿ ರೈತರಿಗೆ ಬೆಲೆ ಎಂತಾಗಿದೆ ಆ ದುಷ್ಟ ಶ್ರೀಮಂತರಿಂದ. ಕಷ್ಟವನ್ನು ಎದುರಿಸೋಣ ನಿಜ, ಆದರೆ ಈ ರೈತನ ಗೋಳು ಕೇಳುವ ಈ ರೈತರ ನೋವು ಸರ್ಕಾರಕ್ಕೇನು ಗೊತ್ತಾಗಬೇಕು? ಎಲ್ಲ ತೆರಿಗೆಯನ್ನು ರೈತರ ಮೇಲೆ ಹಾಕಿದರೆ ಎಲ್ಲಿಂದ ಕಟ್ಟಬೇಕು ತೆರಿಗೆ ಹಣ? ರೈತರು ಕಣ್ಣೀರಿನಲ್ಲಿ ಕೈ ತೊಳೆತಿದ್ದಾರೆ ಪಾರ್ವತಿ, ಕೈಗೊಳ್ಳುತ್ತಿದ್ದಾರೆ. ಹೀಗಿರುವಾಗ ರೈತರ ರಕ್ತ ಸುರಿಸಿ ರಾಜಕಾರಣಿಗಳು ಆನಂದ ಪಡೆಯುತ್ತಿದ್ದಾರೆ ಈ ಕಲಿಯುಗದಲ್ಲಿ. ಸ್ವಾಮಿ, ನಿಮ್ಮ ಮಾತು ಸತ್ಯವಾಗಿದೆ. ನೋಡಿ, ಈ ದೇಶದಲ್ಲಿ ನಮ್ಮಂತ ರೈತರ ಮಕ್ಕಳು ಎಂಪಿಗಳಾದ್ರೆ ಈ ನಮ್ಮ ರೈತರ ಬಾಳು ಬಂಗಾರ ಆಗುತ್ತೆ ಸ್ವಾಮಿ, ಬಂಗಾರ ಹೋಗುತ್ತಿದೆ. ಪಾರ್ವತಿ, ಎಂತ ಮಾತನಾಡಿದೆ ಪಾರ್ವತಿ. ನಿನ್ನ ಮಾತು ಈ ಕನಸು ನನಸಾದರೆ ಭರತ ಕಂಡವೆಲ್ಲ ಹಚ್ಚಸರಾದಂತಾಗೋದು. ಅದಕ್ಕೋಸ್ಕರ ಈ ನಮ್ಮ ದೇವರಿಗೆ ನಮ್ಮ ರೈತರನ್ನು ಉದ್ಧರಿಸಿ ದೊಡ್ಡ ಅಧಿಕಾರಿಯಾಗಲಂತ ಒಳಗಡೆ ಹೋಗಿ ಇಬ್ರು ಸೇರಿ ಊಟ ಮಾಡೋಣ. ಪಾರ್ವತಿ, ಊಟ ನಂತರ ಮಾಡೋಣ. ಈ ಹಸಿದ ಬಂದ ದೇಹಕ್ಕೆ ಒಂದು ಹಾಡಬಾರದು. ಪತಿಗಳ ಮಾತು ಎಂದಾದ್ರೂ ಮೀರುವುದು ಖಂಡಿತ ಆಗುತ್ತೆ.
ಜುಮುಕಿ ಗತ್ತು ಚಂದ ಕಾಸುಗಳ ಬೊಟ್ಟು ಚಂದ ನಾಗಜಡಿ ಇಟ್ಟು ಚಂದ ಗುದ್ದಿ ಮುತ್ತು ಚಂದ ಬಾಲ ಜುಮುಕಿ ಗತ್ತು ಚಂದ ಕಾಸುಗಳ ಬೊಟ್ಟು ಚಂದ ನಾಗಜಡಿ ಇಟ್ಟು ಚಂದ ಗಲ್ಲದಟ್ಟು ತುಟಿ ಚಂದ ಗಲ್ಲಿ ಬೆಳಕು ನಡು ಚಂದ ಬಾನ ಬಳ್ಳಿ ಬೆಳದಿಂಗಳ ಮಗಳ ಈ ನಡು ಚಂದ ಮುತ್ತಿ ಮುತ್ತು ಚಂದ ಬಾಲ ಜುಮುಕಿ ಗಟ್ಟು ಚಂದ ಜುಮುಕಿ ಗಟ್ಟು ಚಂದ ಕಾಸುಗಳ ಬೊಟ್ಟು ಚಂದ ನಾಗಜಡಿ ಇಟ್ಟು ಚಂದ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಂತಿ ಬಳಿವಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಗೆ
ಒಲವೇ ನೀ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಗಿ ಮುತ್ತು ನೀಡು. ಲಾ 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 ಲಾ. ಓ, 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 ಓ. ಪಾರ್ವತಿ, ನನ್ನ ಮುದ್ದಾದ ಸೊಸೆ ಸವಿತಾ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಸ್ವಾಮಿ ಒಳಗಡೆ ಇದ್ದಾಳೆ. ಸವಿತಾ, ಸವಿತಾ, ಬೇಗ ಬರಮ್ಮ ಹೊರಗಡೆ. ಬಾಬಾ, ತೋಟದಿಂದ ಯಾವಾಗ ಬಂದ್ರಿ? ಕುಡಿಲಿಕ್ಕೆ ನೀರ್ ತೆಗೆದುಕೊಂಡು ಬರಲ್ಲ? ಈಗ ತಾನೇ ಬಂದೆನಮ್ಮ. ನಿನ್ನ ಮಾತು ಕೇಳಿದರೆ ನೀರಷ್ಟೇ ಅಲ್ಲಮ್ಮ, ಹಾಲು ಕುಡಿದಷ್ಟೇ ಸಂತೋಷವಾಗುತ್ತದೆ. ಅದಿರ್ಲಿ ಮಾವ, ಚಿಕ್ಕ ಮಾವ ಎಲ್ಲಿ ಕಾಣಿಸ್ತಾನೆ ಇಲ್ಲ? ನೋಡಮ್ಮ, ನೀನು ಕೇಳಷ್ಟಲ್ಲಿ ನಿನ್ನ ಚಿಕ್ಕಮ್ಮ ಬಂದೇ ಬಿಟ್ಟ. ಅಣ್ಣ ಅದಕ್ಕೆ ಎಲ್ಲರೂ ಮನೆ ಮುಂದೆ ನಿಂತುಕೊಂಡು ಏನೋ ವಿಚಾರ ಮಾಡ್ತಿರಲ್ಲ, ಏನದು? ಏನಿಲ್ಲಪ್ಪ ತಮ್ಮ, ಸುಮ್ಮನೆ ಬಂದೆ. ಈಗ ಬಂದೇನಪ್ಪ, ಕಬ್ಬಿನ ಹೊಲಕ್ಕೆ ನೀರು ಹಾಸಿದೇನಪ್ಪ. ಏನೆಂದು ಹೇಳಲಿ ಅಣ್ಣ, ಒಟ್ಟಲ್ಲಿ ಕಬ್ಬೆ ಇಲ್ಲದಿರುವಾಗ ನಿಂದ ನೀರು ಉಣಿಸಲಿ. ಅಮ್ಮ ನರಸಿಂಹ, ಏನು ಹೇಳುತ್ತಿರುವೆ ನೀನು? ಹೌದಣ್ಣ, ಕಬ್ಬಿನ ಬೆಳೆಯನ್ನು ದೊಣ್ಣೆ ಒಳಗೊಳ ತಿಂದು ಕಬ್ಬು ನೆಲಕ್ಕೆ ಒಣಗಿ ಉರುಳಿ ಬಿದ್ದಿದೆ ಅಣ್ಣ, ಒಣಗಿ ಉರುಳಿ ಬಿದ್ದಿದೆ. ಇದೇನಪ್ಪ ಮೈದ್ರ, ಈ ನಮ್ಮ ಕಬ್ಬುಗಳು ಎಲ್ಲ ಸರ್ವನಾಶಿಯಾಗಿ ಹೋಯ್ತೆ. ದೇವರೇ, ಈಗ ನಮ್ಮ ಜೀವನ ಗತಿ ಹೇಗೆ? ಸೋಮಲಿಂಗೇಶ ನಿನ್ನ ಕೂಡಿದೆ. ಭೂತಾಯಿಯನ್ನು ನಂಬು ಬದುಕುತ್ತಿರುವ ನಮಗೆ ಎಂತ ಸಂಕಟವನ್ನು ಕೊಟ್ಟೆಯಪ್ಪ ದೇವ. ಮತ್ತೆ ಸಾಲದ ಸಂಕಟವನ್ನು ನಮ್ಮ ತಲೆಗೆ ಕಟ್ಟಿಕೊಂಡು ತಿರುಗಾಡುವಂತಾಯಿತೇ ನಮ್ಮ ಪರಿಸ್ಥಿತಿ. ಅಳಬೇಡಿ ಮಾವ, ಇದೆಲ್ಲ ವಿಧಿ ಲಿಖಿತ. ನೋಡಿ, ಬೇಡವಾದ ಕೆಲಸಕ್ಕೆ ಈ ಸರ್ಕಾರ ಸಾವಿರಾರು ಕೋಟಿ ಹಣ ಖರ್ಚು ಮಾಡುತ್ತೆ. ಆದ್ರೆ ರೈತರಿಗೆ ಶತ್ರುವಾದ ಆ ಗೊಣ್ಣೆ ಹುಳದ ಸಮಸ್ಯೆಗೆ ಔಷಧಿಯನ್ನು ಕಂಡು ಹಿಡಿಯಲು 1,000 ಕೂಡ ಖರ್ಚು ಮಾಡೋದಿಲ್ಲ. ಅಂದಾಗ ಈ ನಾಡಿನಲ್ಲಿ ರೈತರು ಸುಮ್ಮನಿದ್ರೆ ಜೀವನ ನಡೆಸಲಾಗುವುದಿಲ್ಲಾರ್ದು ಮಾವ. ಹೌದು ಸಹಿತ, ನೀ ಹೇಳುವ ಮಾತು ನಿಜ. ರೈತನ ಶತ್ರು ಎರೆಹುಳವಾದರೆ ರೈತನ ಮಿತ್ರ ಎರೆಹುಳವಾದರೆ ರೈತನ ಶತ್ರು ಡಣ್ಣೆ ಹುಳವಾಯ್ತು ನೋಡು ಸಹಿತ, ಡಣ್ಣೆ ಹುಳವಾಯ್ತು. ತಮ್ಮ, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯ್ತು. ನಮ್ಮ ವಿಕ್ರಾಂತ್ ಗೌಡನ ಅಡತೆ ಅಂಗಡಿಗೆ ಹಚ್ಚಿದ್ದೇವಲ್ಲ, ಅವು ಮಾರಾಟವಾಗಿವೆ ಅಂತ. 70,000 ಬೆಲೆ ಬೆಳಬೇಕಾದ ಶೇಂಗಾ ಚೀಲಕ್ಕೆ ಕೇವಲ 10,000 ಕೊಡುತ್ತೇನೆ ಹೇಳಿದ ವಿಕ್ರಾಂತ್. ನಾನು ವಾದ ಮಾಡಿದರೆ ನನಗೆ ಬೆದರಿಸಿ ಕಳಿಸಿದ ವಿಕ್ರಾಂತ್ ಗೌಡ. ನಿನ್ನ ಕರ್ಮದ ಫಲ ತುತ್ತಿತು ಮಗಳ. ನಿಮ್ಮಂತ ಅದೃಷ್ಟ ಶ್ರೀಮಂತರಿರುವ ತನಕ ನಮ್ಮಂತ ರೈತರಿಗೆ ಅನ್ಯಾಯವಾಗುತ್ತಿರುವುದು. ಇಂಥ ಅನ್ಯಾಯಕ್ಕಾಗಿ ಸಿಂಗಾತಿ ನಿಂತಿದ್ದಾನೆ ಈ ಉಗ್ರ ನರಸಿಂಹ. ಅಷ್ಟೇ ಅಲ್ಲಪ್ಪ, ಕಮಿಷನ್ ಕೊಡಬೇಕು, ಇನ್ಕಮ್ ಟ್ಯಾಕ್ಸ್ ಕಳಿಸಬೇಕೆಂದು ನನ್ನೇ ಬೆದರಿಸಿದ. ಬೈದ್ರ, ಅಷ್ಟೇ ಇಲ್ಲ, ನನ್ನಲ್ಲಿ ಹಣ ಇದೆ ಅಂತ ಸೊಕ್ಕಿಲೆ ಮರಿತಾ ಇದ್ದಾನೆ ಆ ಈ ಕ್ರಾಂತಿಗೋಡ. ಅಂದಾಗಿ ನಾವು ಸುಮ್ಮನೆ ಇದ್ರಿ ನಮ್ಮಂತ ಬಡವರ ಬಾಳು ಈ ನಾಯಕ್ಕಿಂತ ಕೀಳಾಗಿ ಹೋಗುತ್ತಿದೆ. ಅಣ್ಣ ಅದ್ಗೆ ನಾವು ಸುಮ್ಮನಿರಬಾರದು. ನಾವು ಸುಮ್ಮನಿದ್ದರೆ 1 ವರ್ಷ ಕಷ್ಟಪಟ್ಟ ದುಡಿದ ಬೆಳೆಯನ್ನು ಒಂದೇ 1 ನಿಮಿಷದಲ್ಲಿ ಈ ದುಷ್ಟ ಶ್ರೀಮಂತರು ನಾವು ದುಡಿದ ಬೆಳೆಯಲ್ಲಿ ಕಮಿಷನ್ ತಿನ್ನುತ್ತಿದ್ದಾರೆ. ಎಂತ ಹೊತ್ತಿನಲ್ಲಿ ರೈತರ ಜೇಬಿಗೆ ಕತ್ತರಿ ಹಾಕೋಣ. ನಮ್ಮ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಲೇಬೇಕು.
ಅಂದಾಗ ಮಾತ್ರ ನಾವು ನೆಮ್ಮದಿಯಿಂದ ಬಾಳಬಹುದು. ಹೌದು ಮಾವ, ಈ ನಾಡಿನಲ್ಲಿ ದುಷ್ಟ ಶ್ರೀಮಂತರು ಬಂಡ ಅಧಿಕಾರವು ಇರುವವರೆಗೂ ಈ ರೈತರು ಈ ಭೂಮಿ ಮೇಲೆ ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ ಮಾವ. ಸವಿತಾ, ನೀ ಹೇಳುವ ಮಾತು ನಿಜ. ಇಂಥ ಪಾಪಗಳ ಲೋಕಕ್ಕೆ ಸಿಡಿದೆದ್ದು ಹೊರಡಲೇಬೇಕು. ಅಂದಾಗ ಮಾತ್ರ ಈ ಜಗತ್ತು ನೆಮ್ಮದಿಯಾಗಿ ಬಾಳಬಹುದು. ಈಗಲೇ ಬರುವ ಮಗನ ನಿನ್ನ ಹಾಳು ಸಾಮ್ರಾಜ್ಯಕ್ಕೆ ಅಂಗಿ ಬುದ್ಧಿಗೆ ಅಂತ್ಯ ಆಡಲು. ನರಸಿಂಹ, ಕೋಪದಲ್ಲಿ ಯಾವ ಅನಾಹುತವನ್ನು ಮಾಡಬೇಡ. ಸಮಾಧಾನವಾಗಿ ಮಾತಾಡಿ ಬಾ. ಹೌದಪ್ಪ ಮೈದ್ರ, ಅಂತ ಕೆಟ್ಟ ಜನರಿಗೆ ನೀನವ ಬುದ್ಧಿ ಹೇಳುವ ವೀರನಾಗಬೇಕೆನ್ನುವುದೇ ನನ್ನ ಆಸೆ. ಈ ಗಂಡು ಮೆಟ್ಟಿದ ನಾಡಲ್ಲಿ ವೀರನ ಪರಸಲಮನಾಗಿ ಬಂಡರಿಗೆ ಒತ್ತು ಬುದ್ಧಿ ಕಲಿಸುವ ವೀರನಾಗುತ್ತಾನೆ. ನನ್ನನ್ನು ಕೆಣಕಿದವರನ್ನು ಉಗ್ರ ನರಸಿಂಹನಾಗಿ ಅವರ ಶಿರವನ್ನು ಕತ್ತರಿಸಿ ಹಾಕುತ್ತೇನೆ. ಆ ದೇವರು ಬಂದರು ಕೇಳಲ್ಲ ಈ ಉಗ್ರ ನರಸಿಂಹ. ಮಾವ, ಮೆಚ್ಚಿದೆ ನಿಮ್ಮ ಧೈರ್ಯದ ಮಾತುಗಳೆಲ್ಲ. ನಿಮ್ಮಂತವ್ರನ್ನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು. ತಮ್ಮ ನರಸಿಂಹ, ಆದಷ್ಟು ಬೇಗ ನೀವಿಬ್ಬರ ಮದುವೆ ಮಾಡಿದರೆ ನನ್ನ ತಲೆಯ ಮೇಲಿನ ಭಾರ ಇಳಿದಂತಾಗುವುದು. ಅಣ್ಣ, ಇಷ್ಟು ಬೇಗ ಯಾಕಣ್ಣ ನನ್ನ ಮದುವೆ? ದೊಡ್ಡಪ್ಪ ಮೈತ್ರ, ವಯಸ್ಸು ಬಂದ ಸವಿತರನ್ನು ಮನೇಲಿ ಇಟ್ಟುಕೋದು ಅಷ್ಟು ಸರಿಯಲ್ಲ. ಆದಷ್ಟು ಬೇಗ ಈ ಕಾರ್ಯ ಮಾಡಿ ಮುಗಿಸಿದರೆ ಈ ಮನೆ ತುಂಬಾ ಚಂದಾಗಿ ಓಡಾಡ್ತಾಳೆ ಈ ನಮ್ಮ ಸವಿತಾ. ಅದಕ್ಕೆ ಅದು ನೋಡು ಮೈದ್ರ, ಅದು ಇದ್ದಿಲ್ಲ. ನಾವ್ ಎಷ್ಟು ಹೇಳ್ತೀವೋ ಅಷ್ಟೇ ಕೇಳೋದು ನಿನ್ನ ಕರ್ತವ್ಯ. ಅಮ್ಮ ಸವಿತಾ, ಇದಕ್ಕೆ ನಿನ್ನ ಅಭಿಪ್ರಾಯ ಏನಮ್ಮ? ಮಾವ, ಇದರಲ್ಲಿ ನನ್ನ ಅಭಿಪ್ರಾಯ ಏನಿದೆ? ನಿಮ್ಮ ಮಾತು ನನಗೆ ವೇದ ವಾಕ್ಯ ಇದ್ದ ಹಾಗೆ. ರೀ, ಹಾಗಂತ ಸುಮ್ಮನಿರುವುದಲ್ಲ. ಆದಷ್ಟು ಬೇಗ ಇವರಿಬ್ಬರ ಮದುವೆ ಮಾಡಿ ಕಾರ್ಯ ಮುಗಿಸಿ ಬಿಡೋಣ. ರೀ, ಹೊತ್ತಾಯ್ತು, ನಡೆಯರಿ. ಒಳಗಡೆ ಹೋಗಿ ಕೈ ಕೈ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡಿವ್ರಂತೆ. ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಒಂದು ಹಾಡವನ್ನು ಹಾಡಬಹುದು. ಹೌದೇ? ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ತರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ತರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಇರವು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆಯಲ್ಲಿ ನಾ ಸವಿ ನೋಡಿದು ಈ ಪ್ರೀತಿಯ ಪರಮಾಣ, ಈ ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಇರವು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಇರವು ಚೈತ್ರವೇ,
ಎಲ್ಲ ಚಿತ್ರಕ್ಕೆ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ತಾಳಿ ಸಕ್ಕರೆ ಎಲ್ಲ ಎಲೆ ಬರಲಿ ನಿನಗಾಗಿ ಬಿಡುತ್ತ ಮಗು ಅರೇ ನನ್ನ ಮುದ್ದಾದ ಅರಿಣಿ, ನಿನ್ನ ಮುದ್ದಾದ ತುಟಿಯಿಂದ ಒಂದು ಮುತ್ತನ್ನು ಕೊಟ್ಟು ನನ್ನನ್ನು ತಣಿಸಬಾರದೆ? ಮಾವ ಕೈ ಬಿಡಿ ಮಾವ, ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ನಾಚಿಕೆ ಬಿಟ್ಟರೆ ಸಂಸಾರ ನಡೆಯುವುದು. ನಿನ್ನ ಬಾಯಿಂದ ಒಂದು ಗೀತೆಯನ್ನು ಹಾಡಿ ನನ್ನನ್ನು ಕುಣಿಸಬಾರದೆ? ನಿಮ್ ಇಷ್ಟದಂತೆ ಆಗ್ಲಿ ಮಾವ. ಚೆನ್ನೆಯ ಚೆಲ್ಲೆ ಜೊತೆಗಿರಲು ನಾನು ಚೆನ್ನ ಸ್ವರಗಳಿಗೆ ಗಮಕಗಳೇ ಚೆನ್ನ ಪ್ರೇಮವೇ ಪ್ರೇಮವೇ ರಾಗವೇ ಹೃದಯದ ಭಾವವೇ ನನ್ನಂತರಾಳದಲ್ಲಿ ಹಾಡಿನಲ್ಲಿವ ಮಾವ ಒಳಗಡೆ ಅತ್ತಿಗೆ ಕಾಯ್ತಾಳೆ, ಬನ್ನಿ ಊಟ ಮಾಡೋಣ. ನಡೀತಾ ಹೋಗೋಣ. ನಾ ಎಲ್ಲ ಮಾಡೀನಿ ಕೆಡಗ